ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಲವ್ ಇನ್ ದ ಮೈಲ್ಸ್. ನಾವಿವತ್ತು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅತ್ತೆ ಕಿಚನ್ ಮೇಕ್ ಓವರ್ ಮಾಡೋಣ. ಚಿಕ್ಕಪೇಟೆಗೆ ಹೋಗೋಣ ಶಾಪಿಂಗು. ಚಿಕ್ಕಪೇಟೆಗೆ ಹೋಗೋಣ, ಚೆನ್ನಾಗಿರೋ ಸಿಗುತ್ತೆ ಅಲ್ಲಿ ಶಾಪಿಂಗ್ ಮಾಡಿ. ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತೀರಾ? ರೆಡಿ ಹೋಗೋಣ. ಚಲೋ. ನಾವಿವಾಗ ರೆಡಿ ಆಗಿದ್ದೀವಿ. ನಾನು ರೆಡಿ ಆದೆ, ನೋಡೋಣ. ನನ್ನ ಹಸ್ಬೆಂಡ್ ಇನ್ನ ರೆಡಿ ಆಗ್ತಾ ಇದ್ದಾರೆ. ಸೊ ಮತ್ತೆ ರೆಡಿ ಆಗಿದ್ದಾರ ನೋಡೋಣ. ನಮ್ಮ ಅತ್ತೆನೂ ರೆಡಿ ಆಗಿದ್ದಾರೆ. ಹೋಗೋಣ ಅತ್ತೆ. ಕೋಇನ್ಸಿಡೆಂಟಲಿ ಇಬ್ರು ಆಲ್ಮೋಸ್ಟ್ ಒಂದೇ ಕಲರ್ ಹಾಕೋ ಬೇಗ ರೆಡಿ ಆಗಿದ್ದೀವಿ. ಹುಡುಗರು ಬೇಗ ರೆಡಿ ಆಗ್ತಾರೆ ಅಂತಾರೆ, ಆದ್ರೆ ನೋಡಿ ಅವ್ರು ಇನ್ನ ರೆಡಿನೇ ಆಗಿಲ್ಲ. ನಾವೇ ಬೇಗ ರೆಡಿ ಆಗಿಬಿಟ್ಟಿದೀವಿ. ನಾವು ಇವಾಗ ಮೆಟ್ರೋಲ್ ಹೋಗ್ತಾ ಇದೀವಿ. ನನ್ನ ಹಸ್ಬೆಂಡ್ ನೋಡಿ ನಿಧಾನಕ್ಕೆ ರೆಡಿಯಾಗಿ ಇವಾಗ ಬರ್ತಾ ಇದ್ದಾರೆ. ರೆಡಿನಾ ಶಾಪಿಂಗ್ ಮಾಡಕ್ಕೆ? ನಾವಿವಾಗ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಹೋಗೋದು ಬೇಡ, ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಮೆಟ್ರೋಲ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಮಗೆ ನಿಯರ್ ಬೈ ಮೆಟ್ರೋ ಇರೋದು ಮಾಗಡಿ ರೋಡು. ಆಟೋಲಿ ಹೋಗ್ತೀವಿ ಅಲ್ಲಿಗೆ, ಅಲ್ಲಿಂದ ಮೆಟ್ರೋಲ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಯಾ, ಲೆಟ್ಸ್ ಸ್ಟಾರ್ಟ್. ಆಟೋಲ್ ಹೋಗ್ತಾ ಇದ್ದೀವಿ ಇವಾಗ. ತಿಂದು ಖಾಲಿ ಮಾಡ್ಬೇಕು ಇವಾಗ ನೀನೇ. ಸೂಪರ್ ದೋಸೆ. ಗೈಸ್, ನಾವು ಚಿಕ್ಕಪೇಟೆಯಿಂದ ಬಂದಿದ್ದೀವಿ. ಇವಾಗ ಏನೇನು ತಗೊಂಡ್ವಿ, ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ಮೊದಲನೇದಾಗಿ ತಗೊಳಕ್ಕೆ ಹೋಗಿದ್ದು ಈ ಥರ ಡಬ್ಬ ಬೇಕಿತ್ತು ನಮಗೆ. ಈ ಬಾಕ್ಸ್ ಎಲ್ಲ ಕಾಳು ಅದೆಲ್ಲ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ. ಸೊ ಈ ಥರ ಡಬ್ಬ 21 ತೊಗೊಂಡಿದ್ದೀವಿ. 21 ತೊಗೊಂಡ್ವಿ. ಇದು ಫಸ್ಟ್ ಥಿಂಗು. ಇದರಲ್ಲಿ ಆ್ಯಕ್ಚುಲಿ 3 ಕ್ವಾಲಿಟಿ ಇತ್ತು. ಒಂದು ಫುಲ್ ಲೋ ಕ್ವಾಲಿಟಿ ಇತ್ತು, ಅದು ಸೀಡ್ ಬಿಟ್ಕೊಳೋದು ಎಲ್ಲ ಆಗುತ್ತೆ ಅಂತ ಅಂಗಡಿಯವ್ರು ಹೇಳಿದ್ರು. ಇನ್ನೊಂದು ಸೂಪರ್ ಕ್ವಾಲಿಟಿ ಇತ್ತು, ಅದು ಒಂದಕ್ಕೆ 400-450 ರುಪೀಸ್ ಹೇಳಿದ್ರು. ಇದು ಮೀಡಿಯಮ್ ಕ್ವಾಲಿಟಿ, ಒಂದಕ್ಕೆ 190 ರುಪೀಸ್ ಹೇಳಿದ್ರು.
ನಮಗೆ ಅವರು ಟೋಟಲು 180 ರುಪೀಸ್ ಬಿತ್ತು ಒಂದು ಪೀಸಿಗೆ. ಜಾಸ್ತಿ 21 ತೊಗೊಂಡಿದ್ದಕ್ಕೆ ಕಮ್ಮಿ ಮಾಡಿ ಕೊಟ್ಟರು. ಸೊ ಕೆ ಜಿ ಎಷ್ಟಾಯಿತು? 550 ರುಪೀಸ್ ಆಯಿತು ಒಂದು ಕೆ ಜಿಗೆ 4-5 ಪೀಸಸ್ ಬಂತು. ಇದು ನಮಗೆ ತುಂಬ ವರ್ತ್ ಅನಿಸ್ತು ಇದು ಆ್ಯಕ್ಚುಲಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ನೆಕ್ಸ್ಟು ಇದು ಸೆಟ್ ತೊಗೊಂಡ್ವಿ ಆ್ಯಕ್ಚುಲಿ, ಗ್ಲಾಸ್ ವೇರ್ ಅದು 3 ಇರುತ್ತೆ. ತೋರಿಸ್ತೀನಿ ನಿಮಗೆ. ಒಂದು ಈ ಥರ ಇದೆ, ವುಡನ್ದು ಕ್ಯಾಪ್ ಇದೆ, ಈ ಥರ ಇದೆ. ಇದಕ್ಕೆ ಸಾಲ್ಟು ಪೆಪ್ಪರ್ ಹಾಕಿ ಇಟ್ಕೊಳ್ಳೋಣ ಅಂತ ನಾನು ನನ್ನ ಹಸ್ಬೆಂಡು ಡಿಸ್ಕಸ್ ಮಾಡಿ ತೊಗೊಂಡಿದ್ದೀವಿ. 3 ಕೊಟ್ಟಿದ್ದಾರೆ, ಇನ್ನೊಂದು ಏನಾಗಬೇಕು ಇನ್ನೂ ಥಿಂಕ್ ಮಾಡಿಲ್ಲ. ಇದಕ್ಕೆ ಐ ಶೋ ಯು. ಸೊ ಈ ಥರ ಗ್ಲಾಸ್ ಕಂಟೈನರಿಗೆ ದಿಸ್ ವಾಸ್ ವೆರಿ ಕ್ಯೂಟ್. ವುಡನ್ದು ಸ್ಪೂನ್ ಇತ್ತು ಆ್ಯಕ್ಚುಲಿ. ಸೆಟ್ ಆಫ್ 5 ಇತ್ತು. ಸೊ ಇದನ್ನ ತೊಗೊಂಡ್ವಿ, ಇದ್ರೊಳಗೆ ಹಾಕಿ ಐ ವಿಲ್ ಶೋ ಯು. ಈ ಥರ ಇಡೋಣ ಅಂತ ತೊಗೊಂಡಿದ್ದೀವಿ. ಇಟ್ ವಾಸ್ ವೆರಿ ಕ್ಯೂಟ್, ಐ ಲೈಕ್ ಇಟ್. ಸೊ ಸ್ಮಾಲ್ ಡಬ್ಬ ತೊಗೊಂಡ್ವಿ. ಇದು ಒಂದು 10 ತೊಗೊಂಡಿದ್ದೀವಿ. ಇದರಲ್ಲಿ ಟೀ ಪೌಡರು, ಶುಗರು ಎಲ್ಲ ಹಾಕಿ ಇಟ್ಕೊಳ್ಳೋಣ ಅಂತ ತೊಗೊಂಡಿದ್ದೀವಿ. ಗರಂ ಮಸಾಲ, ಕೊರಿಯಾಂಡರ್ ಪೌಡರ್ ಎಕ್ಸೆಟ್ರಾ. ಸೊ ಇದು ಒಂದಾಯಿತು. ಇದಕ್ಕೆ ಇದು ಅಷ್ಟೇ 190 ಹೇಳಿದ್ರು, 180 ರುಪೀಸಿಗೆ ಹಾಕೊಟ್ರು. ಸೊ 10 ತೊಗೊಂಡಿದ್ದೀವಿ. ಇನ್ನೊಂದು ಇದು ಟೀ ಸೋಸದು ತೊಗೊಂಡ್ವಿ. ಇದು 350 ರುಪೀಸು, ಸ್ಟೀಲಿಂದು. ಇದ್ರದ್ದು ಅವರು ಇನ್ನೊಂದು ಸ್ಪೆಷಾಲಿಟಿ ತೋರಿಸಿದ್ರು. ಏನಂದರೆ ಇದು ಟೀ ಹಾಕಿದ್ರೆ ಮಾತ್ರ ಇದಾಗದಂತೆ, ಟೀ ಕಾಫಿ ಬಿಸಿದೇನು ಹಾಕಿದ್ರೂ ಫಿಲ್ಟರ್ ಆಗುತ್ತೆ. ಅದೇ ನಾವು ಕೋಲ್ಡ್ ಆಗಿರೋ ಐಟಮ್, ಕೋಲ್ಡ್ ವಾಟರ್ ಹತ್ರ ಹಾಕಿದ್ರೆ ಅದು ಅಲ್ಲೇ ಇರುತ್ತಂತೆ, ಕೆಳಗೆ ಬರಲ್ಲ ಅಂತ ಹೇಳಿದ್ದಾರೆ. ಇದು ಪೊಟ್ಯಾಟೊ ಸ್ಮ್ಯಾಶರ್ ತೊಗೊಂಡೆ. ಐ ಫೆಲ್ಟ್ ಇಟ್ ವೆರಿ ಕ್ಯೂಟ್, ತುಂಬ ಕ್ಯೂಟ್ ಅನಿಸ್ತು, ಅದಕ್ಕೆ ಇದು ತೊಗೊಂಡೆ. ಸ್ಮಾಲ್ ಒನ್, ಒಗ್ಗರಣೆ ಹಾಕೋಕ್ಕೆ ಅಂತ, ಬರೀ ಒಗ್ಗರಣೆ ಹಾಕೋಕ್ಕೆ ಅಂತ ಇದೊಂದು ತೊಗೊಂಡೆ. ಇದು ಕವರ್ ಪೇಪರ್ ತೊಗೊಂಡ್ವಿ. ಐ ಡೋಂಟ್ ನೋ ಇದಕ್ಕೆ ಏನು ಹೇಳ್ತಾರೆ, ಬಟ್ ಇದ್ರ ಮೇಲೆ ಒಬ್ಬಟ್ಟು ರೊಟ್ಟಿ ಎಲ್ಲ ತಟ್ಬಿಟ್ಟು ಅಂಚ್ ಮೇಲೆ ಹಾಕಿ ತೆಕ್ಕೋಬೋದು. ವೆರಿ ಈಸಿ ಇದಿದ್ರೆ ಒಬ್ಬಟ್ಟು ಮಾಡೋಕ್ಕೆ. ಸೊ ಕಂಫರ್ಟಬಲ್ ಇರುತ್ತೆ. ಸೊ ಅದಕ್ಕೆ ಇದನ್ನು 2 ತೊಗೊಂಡಿದ್ದೀವಿ. ಇದು 1 ಪೀಸು 135 ರುಪೀಸ್ ಆಯಿತು. ಮತ್ತು ಇದು ರೀಯೂಸಬಲ್, ಮತ್ತು ಇದು ಅರಿಯಲ್ಲ. ಸೊ ಚೆನ್ನಾಗಿದೆ ಕ್ವಾಲಿಟಿ. ಇದು ಮೆಷರ್ಮೆಂಟ್ ಸ್ಪೂನ್ ತೊಗೊಂಡ್ವಿ. ಇದರಲ್ಲಿ 4 ಸೆಟ್ ಇದೆ. ಇನ್ನೊಂದು ಐಟಮ್ ತೊಗೊಂಡ್ವಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಪೊಟ್ಯಾಟೊ ಹಾಕಿಡೋಕ್ಕೆ. ಇದು ಆ್ಯಕ್ಚುಲಿ ಲಾಸ್ಟಲ್ಲಿ ತೊಗೊಂಡಿದ್ದು. ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಸೊ ಅದಕ್ಕೆ ತೊಗೊಂಡೆ. ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಇರೋದು. ಇದನ್ನ ಇನ್ನೂ ಫಿಕ್ಸ್ ಮಾಡಬೇಕು. ಇದ್ರ ಮೇಲೆ 30% ಆಫ್ ಇತ್ತು. ಇದು ಆ್ಯಕ್ಚುಲಿ 2350 ರುಪೀಸು, 30% ಆಫ್ ಇತ್ತು ಇದ್ರ ಮೇಲೆ. ಸೊ ಅಲ್ಲಿಗೆ ಎಷ್ಟಾಯಿತು? 1750 ರುಪೀಸ್ ಆಯಿತು. ಇದು ಆ್ಯಕ್ಚುಲಿ ನೀವು ನೋಡ್ಬೋದು 3 ಕಂಪಾರ್ಟ್ಮೆಂಟ್ಸ್ ಇದೆ ಹೀಗೆ. ಸೊ 3 ಸೆಟ್ ಆಗಿರೋದ್ರಿಂದ ಇನ್ನೂ ಒಂದಿದ್ದರೆ ಈ ಸೈಡಿಗೆ ಓಪನ್ ಆಗ್ತಿತ್ತು. 3 ಆಗಿರೋದಕ್ಕೆ. ಮತ್ತು ಇದು ಇದಕ್ಕೆ ವೀಲ್ ಕೊಟ್ಟಿದ್ದಾರೆ, ಇದನ್ನು ಫಿಕ್ಸ್ ಮಾಡಬೇಕು. ಸೊ ವೀಲ್ ಕೊಟ್ಟಿರೋದ್ರಿಂದ ಇದು ಮೂವಬಲ್ ಇರುತ್ತೆ.